ಎಲ್ಲ ಗೆಳೆಯ ಗೆಳತಿಯರಿಗೂ ನಮಸ್ಕಾರಗಳು. ನನ್ನ ಹೆಸರು ರೇಣುಕಾ, ವಯಸ್ಸು 42. ನಮ್ಮದು ಒಂದು ಮಧ್ಯಮ ವರ್ಗದ ಕುಟುಂಬ. ಅರಸೀಕೆರೆಯಲ್ಲಿ ವಾಸ ಮಾಡುತ್ತಿದ್ದೇವೆ. ನನ್ನ ಸ್ವಂತ ಊರು ನೆಲಮಂಗಲ. ನಾನು, ನನ್ನ ಗಂಡ, ನನ್ನ ಒಬ್ಬಳೆ ಮಗಳು ಸರಿತಾ, ಇಷ್ಟೇ ನಮ್ಮ ಕುಟುಂಬ. ನಮಗೆ ವ್ಯವಸಾಯದ ಜಮೀನು, ತೋಟ ಏನೂ ಇಲ್ಲ. ನಾವು ಒಂದು ಚಿಕ್ಕ ಚಿಲ್ಲರೆ ಅಂಗಡಿ ಇಟ್ಟುಕೊಂಡು ಜೀವನ ಮಾಡುತ್ತಿದ್ದೇವೆ. ಅಂಗಡಿಯಲ್ಲಿ ನನ್ನ ಗಂಡನಿಗಿಂತ ನಾನೇ ಹೆಚ್ಚು ಹೊತ್ತು ವ್ಯಾಪಾರ ಮಾಡುತ್ತಿರುತ್ತೇನೆ. ನನ್ನ ಗಂಡ ಮದ್ಯ ವ್ಯಸನಿ. ಒಮ್ಮೊಮ್ಮೆ ಅಥವಾ ಪ್ರತಿದಿನ ಹೆಚ್ಚು ಹೆಚ್ಚು ಕುಡಿಯುತ್ತಾರೆ. ಅವರ ಆರೋಗ್ಯವು ಇತ್ತೀಚೆಗೆ ಸರಿ ಇಲ್ಲ. ನನ್ನ ಮಗಳು ಸರಿತಾ ದ್ವಿತೀಯ PUC ಓದುತ್ತಿದ್ದಾಳೆ ಮತ್ತು ಲಕ್ಷಣವಾಗಿದ್ದಾಳೆ ಮತ್ತು ತುಂಬಾ ಒಳ್ಳೆಯ ಹುಡುಗಿ. ಜೀವನ ಈ ರೀತಿ ನಡೆದುಕೊಂಡು ಹೋಗುತ್ತಿತ್ತು. ಆಗಲೇ ನನಗೆ ಪರಿಚಯವಾದವನು 20 ವರ್ಷದ ನಂದೀಶ. ನಂದೀಶ ನಮ್ಮ ಮನೆಯ ಹಿಂಬದಿ ಮನೆಗೆ ಬಾಡಿಗೆಗೆ ಬಂದಿದ್ದನು. ಆ ಮನೆಯ ಮೇಲಿನ ರೂಮಿನಲ್ಲಿ ಬಾಡಿಗೆಗೆ ಇದ್ದನು. ಅವನು BA ದ್ವಿತೀಯ ವರ್ಷದಲ್ಲಿ ಓದುತ್ತಿದ್ದ. ಅವನು ಏನಾದರೂ ಸಾಮಾನುಗಳು ಬೇಕಾದರೆ ನಮ್ಮ ಅಂಗಡಿಗೆ ಬರುತ್ತಿದ್ದ. ಹಾಗೆ ಬರುತ್ತಿದ್ದರಿಂದ ನನಗೆ ಚೆನ್ನಾಗಿ ಪರಿಚಯವಾದ. ಚೆನ್ನಾಗಿ ಮಾತನಾಡುತ್ತಿದ್ದ, ತುಂಬಾ ಸುಂದರವಾಗಿದ್ದ, ತಮಾಷೆ ಮಾಡುತ್ತಿದ್ದ, ನನ್ನನ್ನು ನಗಿಸುತ್ತಿದ್ದ, ಅವನೂ ನಗುತ್ತಿದ್ದ. ಅವನು ರೂಮಿನಲ್ಲೇ ಅಡಿಗೆ ಮಾಡಿಕೊಳ್ಳುತ್ತಿದ್ದನು. ಒಮ್ಮೊಮ್ಮೆ ಹೋಟೆಲ್ನಿಂದ ಸಾಂಬಾರ್ ತಂದು ರೂಮ್ನಲ್ಲಿ ಅನ್ನ ಮಾಡಿಕೊಂಡು ಊಟ ಮಾಡುತ್ತಿದ್ದ. ಕೆಲವು ವೇಳೆ ಮನೆಯಲ್ಲೇ ಸಾಂಬಾರ್ ಮಾಡಿಕೊಳ್ಳುತ್ತಿದ್ದ. ನಂದೀಶ ತುಂಬಾ ಆತ್ಮೀಯನಾದ ಮೇಲೆ ನಮ್ಮ ಮನೆಗೆ ಟಿವಿ ನೋಡುವುದಕ್ಕೆ ಬರುತ್ತಿದ್ದ ಮತ್ತು ಕೆಲವು ಸಲ ನಾನು ಕೂಡ ನಮ್ಮ ಮನೆಯ ಸಾಂಬಾರ್ ಕೊಡುತ್ತಿದ್ದೆ. ತುಂಬಾ ಒಳ್ಳೆಯ ಹುಡುಗನಾಗಿದ್ದ ನಂದೀಶ. ಅವನು ನನ್ನ ಮಗಳ ಮೇಲೆ ಕಣ್ಣು ಹಾಕುತ್ತಾನೆ ಎಂದು ನಾನು ಎಚ್ಚರವಾಗಿ ಗಮನಿಸುತ್ತಿದ್ದೆ. ಆದರೆ ಅವನ ಕಣ್ಣು ಬಿದ್ದಿದ್ದು ನನ್ನ ಮೇಲೆ. ಇದು ನನಗೆ ಗೊತ್ತಾಗಲು ತುಂಬಾ ದಿನ ಹಿಡಿಯಲಿಲ್ಲ. ನನ್ನನ್ನು ಒಂಥರ ಮಾದಕವಾಗಿ ನೋಡುವುದು. ಒಮ್ಮೊಮ್ಮೆ ನನ್ನ ಸೆರಗು ಜಾರಿದಾಗ ನನ್ನ ದಪ್ಪ ಎದೆ ಭಾಗಗಳನ್ನು ತಿನ್ನುವಂತೆ ನೋಡುತ್ತಿದ್ದ. ನಾನು ಮನೆ ಮುಂದೆ ಕಸ ಗುಡಿಸುವಾಗ ಅಥವಾ ರಂಗೋಲಿ ಹಾಕುವಾಗ ಸೀರೆಯನ್ನು ಸ್ವಲ್ಪ ಮೇಲಕ್ಕೆ ಎತ್ತಿಕೊಳ್ಳುತ್ತಿದ್ದೆ. ಆ ಸಮಯದಲ್ಲಿ ನನ್ನ ಕಾಲುಗಳನ್ನೇ ನೋಡುತ್ತಿದ್ದ. ನಾನು ಇದೆಲ್ಲ ಅವನ ವಯಸ್ಸಿನಲ್ಲಿ ಸಹಜ ಎಂದು ಸುಮ್ಮನಿರುತ್ತಿದ್ದೆ. ಒಮ್ಮೊಮ್ಮೆ ಸಾಂಬಾರ್ ಬೇಕಾದಾಗ ಅವನೇ ಬಂದು ಕೇಳಿ ತೆಗೆದುಕೊಂಡು ಹೋಗುತ್ತಿದ್ದ. ನಂತರ ದಿನ ಕಳೆದಂತೆ ನನ್ನ ಗಂಡ ಅಥವಾ ನನ್ನ ಮಗಳು ಇದ್ದಾಗ ಡೀಸೆಂಟ್ ಆಗಿ ಮಾತನಾಡುತ್ತಿದ್ದ. ನಾನು ಒಬ್ಬಳೇ ಇದ್ದಾಗ ತಮಾಷೆ ಮಾಡುವುದು, ಡಬಲ್ ಮೀನಿಂಗ್ ಡೈಲಾಗ್ಗಳನ್ನು ಹೇಳುವುದು, ಇವೆಲ್ಲ ಮಾಡುತ್ತಿದ್ದ. ನನಗೂ ಅವನ ಮಾತುಗಳನ್ನು ಕೇಳಿ ನಗು ತಡೆಯಲಾರದೆ ನಕ್ಕು ಬಿಡುತ್ತಿದ್ದೆ. ಒಮ್ಮೆ ಅವನು, ಆಂಟಿ, ನೀವು ದಕ್ಕಾಗ ಎಷ್ಟು ಚೆನ್ನಾಗಿ ಕಾಣಿಸ್ತೀರಾ, ಅಂದ್ರೆ ಯಾವ ಸಿನಿಮಾ ಹೀರೋಯಿನ್ಗೂ ಕಮ್ಮಿ ಇಲ್ಲ ಬಿಡಿ ಅಂದ. ನಾನು, ಹೂ ಕಣ, ನಾನು ಮದುವೆಗೆ ಮೊದಲೇ ಒಳ್ಳೆ ಸಿನಿಮಾ ಹೀರೋಯಿನ್ ತರನೇ ಇದ್ದೆ, ಈಗ ಸ್ವಲ್ಪ ದಪ್ಪ ಆಗಿದ್ದೇನೆ ಅಷ್ಟೇ ಅಂದೆ. ಆಗ ತಕ್ಷಣ ನಂದೀಶ, ನನಗೆ ದಪ್ಪಗಿರುವ ಆಂಟಿ ಎಂದರೆ ತುಂಬಾ ಇಷ್ಟ ಅಂದ. ಆಗ ನಾನು, ಏನೋ ಈ ರೀತಿ ಮಾತನಾಡುತ್ತಿದ್ದೀಯಾ ಎಂದು ರೇಗಿದೆ. ಅದಕ್ಕೆ ಅವನು, ಅಯ್ಯೋ, ನನಗೆ ಏನು ಇಷ್ಟ ಅಂತ ಹೇಳಿದೆ ಅಷ್ಟೇ, ನನಗೆ ನೀವು ಇಷ್ಟ ಅಂತ ಹೇಳಿದ್ನಾ ಎಂದ. ನಂತರ, ನೀನು ಇಷ್ಟಪಟ್ಟರೂ ನಾನು ನಿನಗೆ ಸಿಗುವುದಿಲ್ಲ ಬಿಡು ಅಂದೆ. ಅದಕ್ಕೆ ಅವನು ಏನಂದ ಗೊತ್ತಾ, ನೀವು ಸಿಗುವವರೆಗೂ ನಾನು ಬಿಡುವುದಿಲ್ಲ ಎಂದು ಬಿಟ್ಟ. ನಾನು, ಏನೋ ನಿನ್ನ ಮಾತಿನ ಅರ್ಥ ಎಂದೆ. ಅದಕ್ಕೆ ಅವನು, ನೀವಂದ್ರೆ ನನಗೆ ತುಂಬಾ ಇಷ್ಟ, ಒಂದಲ್ಲ ಒಂದು ದಿನ ಏನು ಮಾಡುತ್ತೇನೆ ಅಂತ ನೋಡಿ ಎಂದನು. ನಾನು, ಹೇ ಹೋಗೋ, ನಿನ್ನ ಕೈಲಿ ಏನೂ ಆಗೋದಿಲ್ಲ ಎಂದೆ. ಆಯ್ತು ನೋಡಿ ಎಂದು ಒಂದು ಪ್ಯಾಕೆಟ್ ಬಿಸ್ಕೆಟ್ ತೆಗೆದುಕೊಂಡು ಹೋದ. ಅವನು ರಜಾ ಇದ್ದಾಗ ಅಥವಾ ಫ್ರೀ ಇದ್ದಾಗ ನಮ್ಮ ಅಂಗಡಿಯ ಹತ್ತಿರ ಬಂದು ಕುಳಿತುಕೊಳ್ಳುತ್ತಿದ್ದ. ಕ್ರಮೇಣ ಚಾಕ್ಲೇಟ್ ಬಾಕ್ಸ್ನಲ್ಲಿ ಕೈ ಹಾಕಿ ಅವನೇ ತೆಗೆದುಕೊಂಡು ತಿನ್ನುತ್ತಿದ್ದ. ದುಡ್ಡು ಕೊಡುತ್ತಿರಲಿಲ್ಲ. ನಾನು ಕೂಡ 5 ರೂಪಾಯಿ ಅಲ್ವಾ ಅಂತ ಸುಮ್ಮನಾಗುತ್ತಿದ್ದೆ. ನಂತರ ಅವನು, ನೋಡಿದ್ರ ಆಂಟಿ, ನಾನು ಏನೇ ತೆಗೆದುಕೊಂಡು ತಿಂದರೂ ನೀವು ನನ್ನ ಹತ್ತಿರ ದುಡ್ಡು ಕೇಳುತ್ತಿಲ್ಲ. ಯಾಕೆ ಗೊತ್ತಾ, ನಿಮಗೆ ನನ್ನ ಮೇಲೆ ಆಸೆ ಆಗುತ್ತಿದೆ ಅದಕ್ಕೆ ಅಂದ. ನಾನು ನಕ್ಕು ಸುಮ್ಮನಾದೆ.
ಆ ದಿನ ರಾತ್ರಿ ನನಗೆ ಸರಿಯಾಗಿ ನಿದ್ರೆ ಬರಲಿಲ್ಲ. ಇದೇನು ಹೀಗೆ ಹೇಳಿಬಿಟ್ಟನಲ್ಲ, ನಾನೇನಾದರೂ ಅವನಿಗೆ ಹತ್ತಿರವಾಗುತ್ತಿದ್ದೇನಾ ಅಂತ ಯೋಚಿಸತೊಡಗಿದೆ. ಸಾಕಷ್ಟು ಸಮಯ ನಿದ್ರೆ ಬರಲಿಲ್ಲ. ನನ್ನ ಗಂಡ ಪ್ರತಿದಿನ ಕುಡಿದು ಸುಮ್ಮನೆ ಮಲಗಿಕೊಳ್ಳುತ್ತಿದ್ದ. ನನ್ನ ದೇಹದ ಹಸಿವು ಸರಿಯಾಗಿ ತೀರಿರಲಿಲ್ಲ. ನಂದೀಶ ಪರಿಚಯವಾಗುವ ಮೊದಲು ಇದು ನನ್ನ ಹಣೆಬರಹ ಎಂದುಕೊಂಡು ಸುಮ್ಮನೆ ಇದ್ದೆ. ಆದರೆ ನಂದೀಶನ ಪರಿಚಯದ ನಂತರ ನಿಜವಾಗಲೂ ಹೇಳಬೇಕೆಂದರೆ ನನ್ನಲ್ಲೂ ಒಂದು ತರ ಹುಮ್ಮಸ್ಸು, ಅವನನ್ನು ನೋಡಬೇಕು, ಅವನ ಜೊತೆ ಮಾತನಾಡಬೇಕು ಅಂತ ಅನಿಸುತ್ತಿತ್ತು. ಏಕೆಂದರೆ ಅವನು ಅಷ್ಟು ಸುಂದರವಾಗಿದ್ದ. ಅವನ ಕಣ್ಣುಗಳು ಒಳ್ಳೆ ಮಿನುಗುವ ನಕ್ಷತ್ರದಂತೆ ಇದ್ದವು. ಇನ್ನು ಚಿಗುರೆ ಮೀಸೆಯ ಹುಡುಗ, ಅವನಲ್ಲಿ ಆಸೆಗಳು ಸಿಡಿಯುತ್ತಿದ್ದವು. ಒಂದು ದಿನ ಏನಾಯಿತೆಂದರೆ, ಮನೆಯಲ್ಲಿ ಸೆಲ್ಫಿನ ಮೇಲಿರುವ ಚೀಲವನ್ನು ಕೆಳಗೆ ಇಳಿಸಬೇಕಾಗಿತ್ತು. ನನ್ನ ಕೈಲಿ ಆಗಲ್ಲ ಎಂದು ನಂದೀಶನನ್ನು ಕರೆದೆ. ನಂದೀಶ ಚೇರ್ ಮೇಲೆ ನಿಂತುಕೊಂಡು ಚೀಲ ಕೆಳಗೆ ಇಳಿಸುತ್ತಿದ್ದ. ಆಗ ಕೈ ಜಾರಿ ಚೀಲ ಒಂದು ಸೈಡಿಗೆ ಬಿತ್ತು. ಅವನು ನನ್ನ ಮೇಲೆ ಬಿದ್ದು ಬಿಟ್ಟ. ಬಿದ್ದವನೇ ತಕ್ಷಣ ಎದ್ದೇಳಲಿಲ್ಲ. ನನ್ನನ್ನು ಅಪ್ಪಿಕೊಂಡು ಹಣೆ, ಕೆನ್ನೆ, ಕುತ್ತಿಗೆ, ಭುಜ ಹೀಗೆ ಎಲ್ಲೆಂದರಲ್ಲೇ ಅಲ್ಲಿ ಮುತ್ತಿನ ಮಳೆಯನ್ನೇ ಸುರಿಸಿಬಿಟ್ಟ. ನನಗೆ ಒಂದು ಕ್ಷಣ ಮೈ ಜುಮ್ಮೆಂದು ಬಿಟ್ಟಿತು. ನಾನು ತಕ್ಷಣ ಪ್ರತಿಕ್ರಿಯಿಸದಿದ್ದರೂ ನಂತರ ನಾನು ಕೂಡ ತಬ್ಬಿಕೊಂಡು ಬಿಟ್ಟೆ. ಸುಮಾರು 10 ನಿಮಿಷ ಒಬ್ಬರಿಗೊಬ್ಬರು ಮುದ್ದಾಡುತ್ತಾ ಇದ್ದು ನಂತರ ಎದ್ದೆವು. ನಂದೀಶ ಎದ್ದು ಹೊರಟು ಹೋದ. ನಾನು ಎದ್ದು ಸೀರೆ ಸರಿ ಮಾಡಿಕೊಂಡು ಅಂಗಡಿ ಕಡೆಗೆ ಹೋದೆ. ನಂತರ ನಂದೀಶ 2-3 ದಿನ ಅಂಗಡಿ ಕಡೆ ಬರಲೇ ಇಲ್ಲ. ನಾನು ಈಗ ಬರುತ್ತಾನೆ, ಆಗ ಬರುತ್ತಾನೆ ಎಂದು ಕಾಯುತ್ತಲೇ ಇದ್ದೆ. ಆದರೆ ಅವನು ಬರಲೇ ಇಲ್ಲ. ಅವನು ಊರಿಗೂ ಹೋಗಿರಲಿಲ್ಲ, ರೂಮಿನಲ್ಲಿಯೇ ಇದ್ದ. ಆದರೂ ಅಂಗಡಿ ಕಡೆ ಬರಲಿಲ್ಲ. 3 ದಿನ ಕಳೆದ ನಂತರ ನಾನೇ ಅವನ ರೂಮ್ಗೆ ಹೋದೆ. ಯಾಕೋ ಅಂಗಡಿ ಕಡೆ ಬರಲಿಲ್ಲ ಎಂದೆ. ಏನಿಲ್ಲ, ಸುಮ್ಮನೆ ಬರಲಿಲ್ಲ ಅಷ್ಟೇ ಅಂದ. ಓಹೋ, ಅವತ್ತು ನಡೀತಲ್ಲ, ಅಷ್ಟಕ್ಕೆ ಸುಸ್ತಾಗಿ ಬಿಟ್ಟ ಅಂದೆ. ಅವನು ಇಲ್ಲ ಇಲ್ಲ, ನೀವು ಬೈಯಬಹುದು ಅಂತ ಬರಲಿಲ್ಲ ಅಂದ. ಅದಕ್ಕೆ ನಾನು, ಬೈಯುವಂತಿದ್ದರೆ ನಾನೇಕೆ ನಿನ್ನನ್ನು ಹುಡುಕಿಕೊಂಡು ಬರುತ್ತಿದ್ದೆ ಅಂದೆ. ಅವನು ನೆಲದ ಮೇಲೆ ಹಾಸಿಗೆ ಹಾಕಿಕೊಂಡು ಮಲಗಿದ್ದ. ನಾನು ಬೇಕಂತಲೇ ಕೆಳಗೆ ಕುಳಿತುಕೊಳ್ಳುವ ನೆಪದಲ್ಲಿ ಅವನ ಹತ್ತಿರದಲ್ಲೇ ಕುಳಿತು ಮೆಲ್ಲಗೆ ಅವನ ಎದೆಯ ಮೇಲೆ ಕೈ ಆಡಿಸಿದೆ. ಅವನು ಬನೀನ್ ಹಾಕಿರಲಿಲ್ಲ, ಬರೀ ಪ್ಯಾಂಟ್ ಹಾಕಿಕೊಂಡು ಮಲಗಿದ್ದ. ನಾನು ಅವನ ಆಸೆಗಳನ್ನು ಕೆರಳಿಸಿ ಇಬ್ಬರು ಸಂಪೂರ್ಣ ಬೆತ್ತಲಾಗಿ ಸುಖ ಅನುಭವಿಸಿದೆವು. ಅವನು ಬಿಸಿ ರಕ್ತದ ಹುಡುಗ. ನನ್ನ ಕಾಲ ಬೆರಳಿನಿಂದ ಹಿಡಿದು ನನ್ನ ಹಣೆಯವರೆಗೂ ಮನಸ್ಸೋ ಇಚ್ಛೆ ಚುಂಬಿಸಿದ. ನಾನು ಅಷ್ಟೇ ಅವನನ್ನು ಬಿಗಿಯಾಗಿ ಅಪ್ಪಿಕೊಂಡು ಮುದ್ದಾಡಿದೆ. ಏಕೆಂದರೆ ಕಳೆದ 10 ವರ್ಷಗಳಿಂದ ಸರಿಯಾದ ದೈಹಿಕ ಸುಖ ಇಲ್ಲದೆ ನರಳಾಡುತ್ತಿದ್ದೆ. ಇದು ಬಹಳ ದಿನ ಮುಂದುವರಿಯಲಿಲ್ಲ. ನಾವು 3-4 ಬಾರಿ ಸೇರಿರಬೇಕು ಅಷ್ಟೇ. ಒಂದು ದಿನ ನನ್ನ ಮಗಳು ಕಾಲೇಜಿಗೆ ಹೋಗಿದ್ದಳು. ನನ್ನ ಗಂಡ ಅಂಗಡಿಯಲ್ಲಿದ್ದ. ನಾನು ನಂದೀಶ ನಮ್ಮ ಮನೆಯಲ್ಲಿ ಏಕಾಂತದಲ್ಲಿದ್ದಾಗ ಕಾಲೇಜಿಗೆ ಹೋಗಿದ್ದ ನನ್ನ ಮಗಳು ಬೇಗ ಮನೆಗೆ ಬಂದು ಬಿಟ್ಟಳು. ಆ ಸಮಯದಲ್ಲಿ ಮನೆಯ ಬಾಗಿಲಿನ ಚಿಲ್ಕ ಕೂಡ ಹಾಕಿರಲಿಲ್ಲ. ಅವಳು ಮನೆಯ ಬಾಗಿಲನ್ನು ತೆಗೆದು ನೇರವಾಗಿ ಬೆಡ್ರೂಮ್ಗೆ ಬಂದಳು. ನಮ್ಮಿಬ್ಬರನ್ನು ನೋಡಿದ ತಕ್ಷಣ ಒಂಥರ ಶಾಕ್ ಆದಳು. ಅಯ್ಯೋ ಅಮ್ಮ ಅಂದವಳೆ ಹೊರಗೆ ಹೋಗಿಬಿಟ್ಟಳು. ನಂದೀಶ ತಕ್ಷಣ ಬಟ್ಟೆ ಹಾಕಿಕೊಂಡು ಅವನ ರೂಮ್ಗೆ ಹೋಗಿಬಿಟ್ಟ. ನಾನು ಬಟ್ಟೆ ಹಾಕಿಕೊಂಡು ತಲೆ ತಗ್ಗಿಸಿಕೊಂಡು ಅಂಗಡಿ ಕಡೆ ಹೋದೆ. ನಂತರ ರಾತ್ರಿ ಎಂದಿನಂತೆ ನನ್ನ ಗಂಡ ಕುಡಿದು ಮಲಗಿದ್ದ. ಆದರೆ ನನ್ನ ಮಗಳನ್ನು ಮಾತನಾಡಿಸಲು ನನಗೆ ಧೈರ್ಯ ಸಾಲಲಿಲ್ಲ. ರಾತ್ರಿ ಅವಳು ಊಟ ಮಾಡದೆ ಹಾಗೇ ಮಲಗಿದಳು. ಅವಳಿಗೆ ಊಟ ಮಾಡಿ ಮಲಗು ಎಂದು ಹೇಳಲು ಕೂಡ ನನಗೆ ಆಗಲಿಲ್ಲ. ನಾನು ಮಾಡಲಿಲ್ಲ, ಹಾಗೇ ಮಲಗಿದೆ. ಬೆಳಿಗ್ಗೆವರೆಗೂ ಒಂದು ಸಲವೂ ನಿದ್ರೆ ಬರಲಿಲ್ಲ. ಅಯ್ಯೋ, ಏನಾಗಿ ಹೋಯಿತು ನನ್ನ ಜೀವನದಲ್ಲಿ ಅಂದುಕೊಂಡು ಹತ್ತು ಬಿಟ್ಟೆ. ಬೆಳಿಗ್ಗೆ ನಾನು ಬೇಗ ತಿಂಡಿ ಮಾಡಿಟ್ಟು ಮಗಳಿಗೆ ತಿಂಡಿ ತಿಂದು ಹೋಗು ಮಗಳೇ ಎಂದು ಸಣ್ಣ ಧ್ವನಿಯಲ್ಲಿ ಹೇಳಿ ಅಂಗಡಿಗೆ ಹೋದೆ. ನನ್ನ ಗಂಡ ನಮ್ಮ ಸಂಬಂಧಿಕರು ತೀರಿಕೊಂಡಿದ್ದಾರೆ ಎಂದು ಹಾಸನಕ್ಕೆ ಹೋಗಿದ್ದ.
ನಾನು ಮಧ್ಯಾಹ್ನ 1 ಗಂಟೆಗೆ ಅಂಗಡಿ ಮುಚ್ಚಿಕೊಂಡು ಮನೆಗೆ ಹೋದೆ. ಆಗ ಮನೆ ಒಳಗಿನಿಂದ ಚಿಲಕ ಹಾಕಿತ್ತು. ಇದೇನು ಸಂಜೆ ಬರಬೇಕಿದ್ದ ಮಗಳು ಆಗಲೇ ಬಂದಿದ್ದಾಳಲ್ಲ ಅಂತ ಸರಿತಾ ಸರಿತಾ ಎಂದು ಕೂಗಿ ಬಾಗಿಲು ಬಡಿದೆ. ಆದರೆ ಬಾಗಿಲು ತೆಗೆಯಲಿಲ್ಲ. ನಂತರ ಇನ್ನು ಜೋರಾಗಿ ಬಾಗಿಲು ಬಡಿದರೂ ಬಾಗಿಲು ತೆಗೆಯಲಿಲ್ಲ. ನನಗೆ ಗಾಬರಿಯಾಗಿ ರೂಮಿನ ಕಿಟಕಿಯಲ್ಲಿ ನೋಡಿದಾಗ ನನ್ನ ಮಗಳು ನೇಣು ಹಾಕಿಕೊಂಡು ಸಾವನ್ನಪ್ಪಿದ್ದಳು. ನಾನು ಅಯ್ಯೋ ವಿಧಿಯೇ ಎಂದುಕೊಂಡು ಜೋರಾಗಿ ಎದೆ ಬಡಿದುಕೊಂಡು ಅಕ್ಕಪಕ್ಕದವರನ್ನು ಕರೆದೆ. ಮನೆ ಬಾಗಿಲನ್ನು ಒಡೆದು ಶವವನ್ನು ಕೆಳಗೆ ಇಳಿಸಿದರು. ಎಲ್ಲರಿಗೂ ಮತ್ತು ನಮ್ಮ ಸಂಬಂಧಿಕರಿಗೂ ಸರಿತಾ ಯಾಕೆ ಈ ರೀತಿ ಮಾಡಿಕೊಂಡಳು ಎಂದು ಯಾರಿಗೂ ಗೊತ್ತಾಗಲಿಲ್ಲ. ಗೊತ್ತಿದ್ದುದು ನನಗೆ ಮಾತ್ರ. ಕೇವಲ 5 ನಿಮಿಷದ ಕಾಮತೃಷೆಗಾಗಿ ನನ್ನ ಎತ್ತ ಮಗಳನ್ನೇ ನಾನು ಬಲಿ ತೆಗೆದುಕೊಂಡು ಬಿಟ್ಟೆ. ಯಾರೊಂದಿಗೂ ಹೇಳಿಕೊಳ್ಳಲೂ ಆಗದೆ, ಮರೆತು ಸುಮ್ಮನಿರಲೂ ಆಗದೆ ಇಂದಿಗೂ ಪ್ರತಿದಿನ ಮಗಳ ನೆನಪಿನಲ್ಲಿ ಕಾಲ ಕಳೆಯುತ್ತಿದ್ದೇನೆ. ನಂದೀಶ ಆ ಘಟನೆಯ ನಂತರ ರೂಮ್ ಖಾಲಿ ಮಾಡಿಕೊಂಡು ಬೇರೆ ಕಡೆ ಹೊರಟು ಹೋದ. ಈಗ ನಾನು ಪ್ರತಿ ಕ್ಷಣ ಪ್ರತಿದಿನ ಅಂದುಕೊಳ್ಳುತ್ತೇನೆ, ದೇವರೇ, ನಾನು ಮಾಡಿದ ತಪ್ಪಿಗೆ ನನಗೆ ಸರಿಯಾದ ಶಿಕ್ಷೆ ಕೊಡು ಅಂತ. ಆದರೆ ಆ ದೇವರು ಮನಸ್ಸು ಮಾಡುತ್ತಿಲ್ಲ. ನನಗೂ ಗೊತ್ತಿಲ್ಲ, ಬಹುಶಃ ಈ ರೀತಿ ಕೊರಗಿ ಸಾಯುವುದೇ ಶಿಕ್ಷೆ ಆಗಿರಬಹುದು ಅಂದುಕೊಂಡು ಪ್ರತಿದಿನ ಸಾಯುತ್ತಿದ್ದೇನೆ. ಈ ವಿಡಿಯೋ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಹಾಗೆ ನನ್ನ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ.